ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ವಿಡಿಯೋ ನೋಡ್ತಾರೆ, ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಈಗಾಗಲೇ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ನೀವು ಕೂಡ ಈ ಒಂದು ವಿಡಿಯೋ ನೋಡ್ತಾರೆ. ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾ ಹೇಳುವಂಥ ಕೆಲವೊಂದಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಮಾಡ್ಕೊಳ್ಳಲೇಬೇಕು ಆನು. ಇಲ್ಲ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲು ವ್ಯೂಸ್ ಅನ್ನೋದು ಕಡಿಮೆ ಬರುತ್ತೆ, ಯಾವುದೇ ಕಾರಣಕ್ಕೂ ವ್ಯೂಸ್ ಬರೋಲ್ಲ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸೇ ಇನ್ಕ್ರೀಸ್ ಆಗಲ್ಲ. ಏನೋ ಒಂದು ವೇಳೆ ಹೆಂಗೋ ಒಂದು ಕ್ಲಿಕ್ ಆಗಿ ಲಕ್ ಚೇಂಜ್ ಆಗಿ ಒಂದು ಯಾವುದೋ ಒಂದು ವಿಡಿಯೋ ವೈರಲ್ ಆದರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಕೂಡ ಆನ್ ಆಗಲ್ಲ. ಆ್ಯಕ್ಚುಲಿ ನನಗೆ ಯಾವ ಥರ ಯೂಟ್ಯೂಬ್ ರಿಕಮೆಂಡ್ ಮಾಡ್ತಾರೆ ನೀವು ನೋಡ್ಕೊಳ್ಬೋದು. ಆ್ಯಕ್ಚುಲಿ ಪ್ರತಿಯೊಬ್ಬರು ಯುವಕರು ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಯಾಕಂದರೆ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಎರಡು ಬೆನಿಫಿಟ್ಸ್ ಇದೆ. ಈ ಒಂದು ವಿಡಿಯೋ ನೋಡೋ ಮೂಲಕ ಯಾವುದಪ್ಪ ಬೆನಿಫಿಟ್ಸ್ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗಿ ಹೇಳ್ಬೇಕ್ರೆ, ಮೊದಲನೇ ಬೆನಿಫಿಟ್ಸ್ ಬಂದ್ಬಿಟ್ಟು ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಮಾನಿಟೇಷನ್ ಆನ್ ಆಗುತ್ತೆ. ಸೆಕೆಂಡ್ ಬೆನಿಫಿಟ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ, ಆರಾಮಿಗೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೀವು ಕೂಡ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಆರಾಮಾಗಿ ಬೆಳಿಬೋದು ಅಂತ. ಅಥವಾ ಏನೋ ತುಂಬ ಸಿಂಪಲ್. ಈ ಎರಡು ಬೆನಿಫಿಟ್ಸ್ ತುಂಬ ಇದೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ವಿಡಿಯೋ ಪ್ರತಿಯೊಂದು ವಿಡಿಯೋ ಕೂಡ SEO 100% SEO ಕೂಡ ಆಗುತ್ತೆ. ಮೇನ್ ಪಾಯಿಂಟ್ ಅದು. ಯಾವ ಒಂದು ಸೆಟ್ಟಿಂಗ್ ಏನು ಯಾವ ರೀತಿ ಆನ್ ಮಾಡೋದು ಎಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಅಥವಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ನೋಡಿದ್ರು ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಂತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇಗೆ ಹೇಳ್ಬಿಡ್ತೀನಿ, ಅಂದರೆ ಮೊದಲನೇದಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್. ಮೊದಲನೇದಾಗಿ ಬಂದುಬಿಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲು, ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಹಳೆ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಆಗ್ತಾ ಇದ್ದೀನಿ, ನೀವೇನು ಮಾಡ್ಕೊ ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ ನೀವು ಮಾಡಲೇಬೇಕು. ಇಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಏನೂ ಮಾಡೋದು ಗ್ರೋ ಆಗಲ್ಲ. ಒಂದು ವೇಳೆ ಏನೋ ಒಂದು ವೀಡಿಯೋ ಕ್ಲಿಕ್ ಆಗಿ ವೈರಲ್ ಆದರೂ ಕೂಡ ಚಾನಲ್ ಮಾನಿಟೇಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನನಗೆ ಅದು ಯಾವ್ಯಾವ ಸೆಟ್ಟಿಂಗ್ ಹೇಳ್ತೇನೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಆಗುತ್ತೆ. ಲೈಫ್ ಲಾಂಗ್ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಲ್ಲ, ನಾನು ನಿಮಗೆ ಮೊದಲು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ. ಜಸ್ಟ್ ಏನಲ್ಲ, ಈಗ ನಾನು ನಿಮಗೆ ಮೊದಲನೇದಾಗಿ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊ ತಕ್ಷಣ ನೀವೇನು ಮಾಡಿ, ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಕ್ರೋಮ್ ಅಥವಾ ಗೂಗಲ್ ಎರಡರಲ್ಲಿ ಒಂದು ಓಪನ್ ಮಾಡ್ಕೊಳ್ಳಿ. ಅದ್ರ ಬಟ್ ನಾನು ನಿಮಗೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವು ಮಾಡಬೇಕು, ಕ್ರೋಮ್ನಲ್ಲಿ ಒಂದು ಸರ್ಚ್ ಮಾಡ್ಬೇಕು. ಏನಾದ್ರು ಸರ್ಚ್ ಮಾಡ್ಕೊ, youtube-studio.com ಅಂತ ಸರ್ಚ್ ಮಾಡ್ಕೊ. ಈಗ ಯೂಟ್ಯೂಬ್ ಸ್ಟುಡಿಯೋ ನಾನು ಓಪನ್ ಮಾಡಿದೆ, ನೀವು ಓಪನ್ ಮಾಡ್ಕೊಳ್ಳಿ. ತುಂಬ ಏನೂ ಇಲ್ಲ, ತುಂಬ ಸುಲಭವಾಗಿ ನೀವು ಓಪನ್ ಮಾಡ್ಕೊಳ್ಬೋದು. ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಿಮಗೋಸ್ಕರ ಒಂದು ಹೊಸ ಚಾನಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು ಯಾವ ಸೆಟ್ಟಿಂಗ್ ಏನು ಅಂತ ನಿಮಗೆ ತೋರಿಸ್ಬೇಕಂತ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಈಗ ನೀವು ಯೂಟ್ಯೂಬ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಮಾಡಬೇಕಾದ ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮಾನಿಟೇಷನ್ ಆನ್ ಆಗಬೇಕು ಅಂದರೆ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ನೀವು ಕ್ಲಿಯರಾಗಿ ಬರೀಬೇಕು. ಅಬೌಟ್ ಸೆಕ್ಷನ್ ಮೇನ್ ಇಂಪಾರ್ಟೆಂಟ್. ಈಗ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ನೀವು ಏನು ಮಾಡಬೇಕು, ಸೋಷಲ್ ಮೀಡಿಯಾ ಅಂದರೆ ನಿಮ್ಮೊಂದು ಸೋಷಲ್ ಮೀಡಿಯಾ ಲಿಂಕ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ನೀವು ಯಾವೊಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ಮೊಂದು ಅಬೌಟ್ ಸೆಕ್ಷನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರಬೇಕು. ಹಾಗಿದ್ರೆ ಅಬೌಟ್ ಸೆಕ್ಷನ್ ಯಾವ ರೀತಿ ಮಾಡೋದಂದ್ರೆ, ಇದು ಮೊದಲನೇ ಸೆಟ್ಟಿಂಗ್ ಮಾಡಿಬಿಟ್ಟು ತುಂಬ ಸಿಂಪಲ್. ಏನೂ ಮಾಡೋಲ್ಲ. ಇಲ್ಲಿ ನಿಮ್ಮೊಂದು ಚಾನಲ್ ಮಾನಿಟೇಷನ್ $, ಕಾಂತಲ್ಲ, ಅದರ ತೆಳಗಡೆ ಒಂದು ಆಪ್ಷನ್ ಬರುತ್ತೆ ಕಸ್ಟಮರ್ಸ್ ಅಂತ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಪ್ರೊಫೈಲ್ ಅಂತ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ನಿಮ್ಮೊಂದು ಲೋಗೋ ಚೇಂಜ್ ಮಾಡ್ಕೊಳ್ಳೋದು, ಬ್ಯಾನರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಎಲ್ಲ ಮಾಡ್ಬೋದು. ಅದ್ರ ಜೊತೆ ತೆಳಗಡೆ ಬಂತು ಯೂಟ್ಯೂಬ್ ಹ್ಯಾಂಡಲ್ ನೀವು ಬೇಕಾದ ಹ್ಯಾಂಡಲ್ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಇಲ್ಲಿದೆ ನೋಡಿ. ಜಸ್ಟ್ ಈ ಡಿಸ್ಕ್ರಿಪ್ಷನ್ ನೀವು ಏನು ಬರ್ತಾರೆ ಆ ಒಂದು ಡಿಸ್ಕ್ರಿಪ್ಷನ್ ನಿಮ್ಮೊಂದು ವಿಡಿಯೋಗೆ ಇದು ಆ್ಯಡ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಏನು ಬರೋದಂದ್ರೆ, ಈಗ ಆ್ಯಕ್ಚುಲಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ನೋಡ್ಬೋದು. ನಾನೇನು ಬರೋದು, ನಾನು ಯಾವ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತೀನಿ ಆ ಟಾಪಿಕ್ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೂಡ ಯಾವ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾರೆ ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರಾಗಿ ಬರ್ಕೊಳ್ಬೇಕು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕಾದ್ರೆ ಅಬೌಟ್ ಸೆಕ್ಷನ್ ತುಂಬ ಚೆಕ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್. ಯೂಟ್ಯೂಬ್ ನಿಮ್ಗೆ ಹೇಳಿದ್ದೀನಿ, ಈಗಲೇ ಕೂಡ ವಿಡಿಯೋ ಮಾಡೋದೀನಿ ನಾನು. ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಹೇಳಿದ್ದೀನಿ, ಇದು ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆ ತೆಳಗಡೆ ಬಂದ್ಬಿಟ್ಟು ನಿಮ್ಮೊಂದು ಸೋಷಲ್ ಮೀಡಿಯಾ ಲಿಂಕ್ಸ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ನೋಡಿ ಯಾಡ್ ಲಿಂಕ್ಸ್ ಅಂತಿಲ್ಲ. ಜಸ್ಟ್ ಇಲ್ಲಿ ನೀವು ಏನು ಮಾಡೋದು, ನೀವು ಯಾವೊಂದು ಸೋಷಲ್ ಮೀಡಿಯಾ ಲಿಂಕ್ ಆಗ್ತಾಯಿದ್ದಾರೆ. ಈಗ ಆ್ಯಕ್ಚುಲಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಲಿಂಕ್ಸ್ ಆಗಿರೋದು, ಫೇಸ್ಬುಕ್ ಆಗಿರೋದು, ಈ ರೀತಿ ನೀವು ಲಿಂಕ್ಸ್ ಕೂಡ ಹಾಕ್ಬೋದು. ನಿಮ್ಮ ಪ್ರೊಫೈಲ್ ಲಿಂಕ್ಸ್, ನಿಮ್ಮ ಸೋಷಲ್ ಮೀಡಿಯಾ ಯೂಸ್ ಮಾಡೋ ಲಿಂಕ್ಸ್ ಕೂಡ ಹಾಕಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಸೆಟ್ಟಿಂಗು. ಇದು ನೀವು ಮಾಡಲೇಬೇಕು. ಇನ್ನು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಗಳು ಇಲ್ಲಿದೆ ನೋಡಿ. ಏನಪ್ಪ, ತುಂಬ ಸಿಂಪಲ್. ತೆರಡೆ ಸೆಟ್ಟಿಂಗ್ ಆಪ್ಷನ್ ಕಾಣ್ತದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಕಾಣ್ತಾ ನೋಡ್ಕೊಳ್ಬೋದು. ತುಂಬ ಸಿಂಪಲ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಓಪನ್ ಆಗಿದೆ ನೋಡಿ. ಜನರಲ್ಲು, ಚಾನಲು, ಅಬೌಟ್ ಅಂದರೆ ಅಪ್ಲೋಡ್ ಡೀಟೇಲ್ಸು, ಮತ್ತು ಅಂದರೆ ಪ್ರಾಮಿಸು, ಮತ್ತು ಅದ್ರ ಜೊತೆ ಕಮ್ಯುನಿಟಿ, ಮತ್ತು ಕ್ರಿಯೇಟರ್, ಡೆಮೋಗ್ರಫಿ, ಮತ್ತು ಅಗ್ರಿಮೆಂಟ್ ಅಂತ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ಮೊದಲೇ ಮುಟ್ಟು ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ಇಲ್ಲಿ 3 ನಿಮಗೆ ಫೀಚರ್ಸ್ ಬರುತ್ತೆ. ಯಾವುದೇ ಅಂದರೆ ಬೇಸಿಕ್, ಇಂಪೋ ಅಂತ ಬರುತ್ತೆ, ಮತ್ತು ಅಡ್ವಾನ್ಸೆಡ್ ಅಂದರೆ
ಅಡ್ವಾನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಮತ್ತು ಫೀಚರ್ ಎಲಿಜಿಬಿಲಿಟಿ ಅಂತ ಒಂದು ಬರುತ್ತೆ. ಇದು 3 ಫೀಚರ್ಸ್. ಇದರಲ್ಲಿ ಬೇಸಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನೀವು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರಿ ತುಂಬ ಜನ ಕ್ರಿಯೇಟರ್ಸ್ ಕಂಟ್ರಿ ಸೆಲೆಕ್ಟ್ ಮಾಡಲ್ಲ, ಗೊತ್ತಿರಲ್ಲ. ಆ್ಯಕ್ಚುಲಿ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲ್ಲ, ಕೆಲವೊಂದಷ್ಟು ಹಳೆ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಗೊತ್ತಿಲ್ಲ. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಆ್ಯಕ್ಚುಲಿ ಗೊತ್ತಿಲ್ಲ ಅಂದರೆ ಅದೇನು ಪ್ರಾಬ್ಲಮ್ ಇಲ್ಲ. ಅದ್ರ ಬಟ್ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಂಟ್ರಿ ಸೆಲೆಕ್ಟ್ ಮಾಡಿದ್ರೆ ನಮ್ಮೊಂದು ಕಂಟ್ರಿಲೇ ರಿಕಮೆಂಡ್ ಮಾಡುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈಗ ನಾನು ಏನು ಮಾಡ್ತೀನಿ, ಕಂಟ್ರಿ ಸೆಲೆಕ್ಟ್ ಮಾಡ್ತೀನಿ. ನೀವು ಕೂಡ ಕಂಟ್ರಿ ಸೆಲೆಕ್ಟ್ ಮಾಡಿ, ನಾನು ಇಂಡಿಯಾ ಆಗಿ ಓಕೆ, ಇಂಡಿಯಾ ಸೆಲೆಕ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೀಬೋರ್ಡ್ಸ್. ಈ ಕೀಬೋರ್ಡ್ಸ್ ಅನ್ನೋದು ಏನಪ್ಪ ಅಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನೋಡಿದ್ದೀನಿ. ಏನಪ್ಪ ಅಂದರೆ ಬ್ರದರ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಬರ್ತಾ ಇಲ್ಲ. ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಪ್ರಾಬ್ಲಮ್ ಆಗ್ತದೆ. ನನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಬರ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಕೀಬೋರ್ಡ್ಸ್ ಹಾಕ್ಬೇಕು. ಕೀಬೋರ್ಡ್ಸ್ ಏನು ಹಾಕ್ಬಂದ್ರೆ ನಿಮ್ಮ ಚಾನಲ್ ನೇಮ್ ಯಾವುದಿದೆ ಅದನ್ನ ಹಾಕ್ಬೇಕು. ಎಕ್ಸಾಂಪಲ್ ಆಗ್ಬಿಟ್ಟು ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ಹಾಕ್ತೀನಿ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಆಗ್ತಾಯಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಕನ್ನಡ ಟೆಕ್ ಎಡಿಟ್ಸ್. ಓಕೆ, ಈ ರೀತಿ ನೀವು ಕೀಬೋರ್ಡ್ಸ್ ಹಾಕು. ಈ ಕೀಬೋರ್ಡ್ಸ್ ಹಾಕೋದ್ರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ನೀವು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡ್ತೀರಾ, ಯಾವ ಕ್ಯಾಟಗರಿ ಇದೆ ಆ ಒಂದು ಟಾಪಿಕ್ ರಿಲೇಟೆಡ್ ನೀವು ಕೀಬೋರ್ಡ್ಸ್ ಹಾಕಬೇಕು. ತುಂಬ ಜನ ಕೀಬೋರ್ಡ್ಸ್ ಹಾಕಲ್ಲ. ಆ್ಯಕ್ಚುಲಿ ಕೀಬೋರ್ಡ್ಸ್ ಕೂಡ ಹಾಕಿ ಇದ್ರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಸರ್ಚಿಂಗ್ಲಿ ಬರುತ್ತೆ ಮತ್ತು ರಿಕಮೆಂಡ್ ಕೂಡ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟು. ಇದನ್ನ ನೀವು ಹಾಕಬೇಕು. ಇದು 500 ಪೌಂಡ್ಸ್ವರೆಗೆ ನಿಮ್ಗೆ ಇರುತ್ತೆ, ಅಂದರೆ 500 ಟೆಕ್ಸ್ಟ್ವರೆಗೆ ನೀವು ಹಾಕ್ಬೋದು. ಇದು ಕೀಬೋರ್ಡ್ಸ್, ಇದು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಅಡ್ವಾನ್ಸ್ ಅಂದರೆ ಅಡ್ವಾನ್ಸ್ ಸೈಡ್ ಸೆಟ್ಟಿಂಗ್ಸ್ ಅಂತ ಇಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಎಸ್ ಪವರ್ ಕಿಡ್ಸ್, ನೋ ಪವರ್ ಕಿಡ್ಸ್ ಅಂತ ಇದೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇದು ಎಸ್ ಪವರ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, 18 ವರ್ಷದ ತೆಲುಗಿನವರಿಗೆ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಆ ಒಂದು ವಿಡಿಯೋ ಕಮೆಂಟ್ ಆಪ್ಷನ್ ಆಪ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದೇ ನೋ ಪವರ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ವಿಡಿಯೋ ಸಜೆಷನ್ ಆಗುತ್ತೆ. ಪ್ರತಿಯೊಬ್ಬರು 18 ವರ್ಷ ಮೇಲ್ಗಡೆ ಇದ್ದಂಥ ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್. ನೀವು ಏನು ಮಾಡಬೇಕು, ನೀವು ಏನಾದರೂ ಚಿಕ್ಕ ಮಕ್ಕಳು ಅಂದರೆ ಕಿಡ್ಸ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರೆ ಎಸ್ ಪವರ್ ಕಿಡ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ನೀವು ನೋ ಅಂದರೆ ಯಾವುದೇ ರೀತಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ನೋ ಪವರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ. ಈಗ ನಾನು ನೋ ಕ್ಲಿಕ್ ಮಾಡಿದ್ದೀನಿ. ಅದ್ರ ಜೊತೆಗೆ ತೆಳಮುಟ್ಟ ಆಟೋಮೆಟಿಕ್ ಕ್ಯಾಪ್ಷನ್ ಅಂತ ಇದೆ. ಇದೇನು ನೀವು ಮಾಡ್ಬೋದು, ಬಿಡ್ಬೋದು, ಇದೇನಿಲ್ಲ. ಅದ್ರ ಜೊತೆಗೆ ನೀವೇನಾದರೂ ಎ ಸಪೋರ್ಟ್ ಮೂಲಕ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಇದನ್ನು ಅಲೌ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲ. ಅಂದರೆ ಥರ್ಡ್ ಪಾರ್ಟಿ ನೀವು ಏನಾದರೂ ಎ ಮೂಲಕ ಯೂಸ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಇದನ್ನ ಅಲೌ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಇದು ಬಂದ್ಬಿಟ್ಟು ಈ ಸೆಟ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್, ನೀವು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ ಫೀಚರ್ ಎಲಿಜಿಬಿಲಿಟಿ ಅಂತ ಬಂದ್ಬಿಟ್ಟು ಫೀಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಬಂದ್ಬಿಟ್ಟು 3 ಸೆಟ್ಟಿಂಗ್ಗಳು ಬರುತ್ತೆ. ಇದರಲ್ಲಿ 3 ಸೆಟ್ಟಿಂಗ್ ಅಂದರೆ ಇದರಲ್ಲಿ 3 ಸೆಟ್ಟಿಂಗ್ ಆನ್ ಮಾಡ್ಕೊಳ್ಬೇಕು. ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಬಂದ್ಬಿಟ್ಟು ಇದೇನಿದಲ್ಲ ಇದು ಎನೇಬಲ್ ಆಗುತ್ತೆ. ಮೊದಲನೇ ಫೀಚರ್ಸ್ ಇದು ಬಂದ್ಬಿಟ್ಟು ಎನೇಬಲ್ ಆಗುತ್ತೆ. ಇದು ಎನೇಬಲ್ ಆಗ್ಬೇಕಾದ್ರೆ ಏನೂ ಇಲ್ಲ, ನಾವು ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ಇದು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು ಮೊದಲನೇ ಫೀಚರ್ಸ್, ಇದರಲ್ಲಿ ನೀವು ಆನ್ ಮಾಡಬೇಕು. ಇದು ಮೊದಲನೇ ಸೆಟ್ಟಿಂಗ್ ಇದು ಇದರಲ್ಲಿ. ಇನ್ನು ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಇದರಲ್ಲಿ ಇಂಟರ್ಮೇಟೆಡ್ ಫೀಚರ್ಸ್ ಅಂತ ಇದೆಯಲ್ಲ, ಇದನ್ನ ನೀವು ಎನೇಬಲ್ ಮಾಡಬೇಕು. ಈ ಇಂಟರ್ಮೇಟೆಡ್ ಫೀಚರ್ಸ್ ಇದರ ಎನೇಬಲ್ ಮಾಡೋದು ತುಂಬ ಬೆನಿಫಿಟ್ಸ್ ಇದೆ. ಇದನ್ನ ಎನೇಬಲ್ ಮಾಡ್ಬೇಕಾದ್ರೆ ಏನು ಮಾಡಲ್ಲ, ಜಸ್ಟ್ ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ ತಕ್ಷಣ ಏನುತ್ತೆ, ನಿಮಗೊಂದು OTP ಬರುತ್ತೆ. ಜಸ್ಟ್ ಆ OTP ಹಾಕಿದ ತಕ್ಷಣ 6 ಡಿಜಿಟ್ ವೆರಿಫೈ ಆಗುತ್ತೆ. ಈ ವೆರಿಫೈ ಮಾಡೋದ್ರೆ ಈ ಒಂದು ಫೀಚರ್ಸ್ ನೀವು ಸೆಟ್ಟಿಂಗ್ ಆನ್ ಮಾಡಿದ್ರೆ ಏನುತ್ತೆ, ನೀವು 15 ನಿಮಿಷ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ತಮ್ನೆಲ್ ಹಾಕ್ಬೋದು ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಚಾನಲ್ನಲ್ಲಿ ನೀವು ಲೈವ್ ಸ್ಟ್ರೀಮ್ ಕೂಡ ಮಾಡ್ಬೋದು. ನೀವೇನಾದರೂ ಇದನ್ನ ವೆರಿಫೈ ಮಾಡಲಿಲ್ಲ ಅಂದ್ರೆ ಲೈವ್ ಸ್ಟ್ರೀಮು ಮಾಡೋಕ್ಕಾಗಲ್ಲ, ತಮ್ನೆಲ್ ಹಾಕಕ್ಕೆ ಬರಲ್ಲ, 15 ನಿಮಿಷ ಮೇಲ್ಗಡೆ ವಿಡಿಯೋನು ಕೂಡ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಬಂದ್ಬಿಟ್ಟು ಇದು ಸೆಕೆಂಡ್ ಇಂಟರ್ಮೇಟೆಡ್ ಈ ಒಂದು ಸೆಟ್ಟಿಂಗ್ ಕೂಡ ನೀವು ಆನ್ ಮಾಡ್ಕೊಳ್ಬೇಕು. ಇದನ್ನ ಎನೇಬಲ್ ಆಗುತ್ತೆ. ಜಸ್ಟ್ ನೀವು ಎನೇಬಲ್ ಮಾಡ್ಕೊಳ್ಳಿ. ಈಗ ನಾನು ಮಾಡ್ತಿದ್ದೆ ಬೇಡ, ಇಲ್ಲಿ ವೆರಿಫೈ ನಂಬರ್ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸಪ್ರೇಟ್, ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆ ಒಂದು ವಿಡಿಯೋ ನೋಡಿ ಕೂಡ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇದು ಮಾಡ್ಕೊಳ್ಬೋದು ಈಸಿಯಾಗಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಸೆಟ್ಟಿಂಗ್ ಇದರಲ್ಲಿ ಬಂದ್ಬಿಟ್ಟು ಏನಪ್ಪ ನೋಡಿ, ಅಡ್ವಾನ್ಸೆಡ್ ಫೀಚರ್ಸ್ ಅಂತ ನೋಡಿ. ಅಡ್ವಾನ್ಸೆಡ್ ಫೀಚರ್ಸ್ ಅಂತ ಬಂದ್ಬಿಟ್ಟು ಈ ಒಂದು ಫೀಚರ್ಸ್ ಬಂದ್ಬಿಟ್ಟು ಇದನ್ನು ನೀವು ಎನೇಬಲ್ ಮಾಡ್ಕೊಳ್ಬೋದು. ಇದನ್ನ ಎನೇಬಲ್ ಮಾಡೋಕೆ ತುಂಬ ಸಿಂಪಲ್. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ನೀವು ಆಟೋಮೆಟಿಕ್ ಕೂಡ ಆಗುತ್ತೆ. ಇದೇನು ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಕೂಡ ಆಗುತ್ತೆ. ಇಲ್ಲ ನೀವು ಎನೇಬಲ್ ಮಾಡ್ಕೋಬೇಕಂದ್ರೆ ಏನು ಹೇಳ್ಬೇಕು, ಎಕ್ಸೆಸ್ ಫೀಚರ್ಸ್ ಅಂತ ಒಂದು ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ID ಮೂಲಕ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಅಂದರೆ ID ಅಂದರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಮೂಲಕ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಿಮ್ಮೊಂದು ಫೇಸ್ ವೆರಿಫಿಕೇಷನ್ ಕೂಡ ಮಾಡಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಇದನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಆಪ್ಷನ್ನೇ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೈ ಬಟನ್ನೇ ತೋರಿಸಲ್ಲ ನಿಮಗೆ. ಎಷ್ಟೋ ಮಿಲಿಯನ್ ವಾಚ್ ಅವರ್ಸ್ ಸಬ್ಸ್ಕ್ರೈಬರ್ಸ್ ಆಗಲಿ ಅದ್ರ ಬಟ್ ಅಪೀಲ್ ಮಾಡೋ ಆಪ್ಷನ್ ತೋರಿಸಲ್ಲ. ಇದಕ್ಕೆ ನೀವೇನು ಮಾಡ್ಕೊಳ್ಳಿ, ನಿಮಗೆ ಎಕ್ಸೆಸ್ ಅಂತ ಬರುತ್ತೆ. ಜಸ್ಟ್ ನೀವು ಇದು ಆಟೋಮೆಟಿಕ್ ನಿಮ್ಗೆ ಆಗಲ್ಲ. ಈಗ ಆ್ಯಕ್ಚುಲಿ ತುಂಬ ಜನ ಅದ್ರ ಆಟೋಮೆಟಿಕ್ ಆಗ್ತಾಯಿಲ್ಲ. ನೀವು ಏನು ಮಾಡಿ, ನಿಮ್ಮೊಂದು ಪ್ಯಾನ್ ಕಾರ್ಡ್ ಮೂಲಕ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲ, ಏನು ಈಸಿಯಾಗಿ ಆಗುತ್ತೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಆಗುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಇದು ಮೇನ್ ಇಂಪಾರ್ಟೆಂಟು. ಇದರಲ್ಲಿ 3 ಸೆಟ್ಟಿಂಗ್ ಇದು ಎನೇಬಲ್. ಇವೆಲ್ಲ ಮೊದಲನೇದು ಯಾವ ರೀತಿ ಎನೇಬಲ್ ಆಗಿದೆ ಅದೇ ರೀತಿ ಕೂಡ ಇವು 2 ಕೂಡ ಎನೇಬಲ್ ಆಗುತ್ತೆ. ನೀವು ಮಾಡಿದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಇದು ಮಾಡ್ಕೊಳ್ಳಿ, ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಮೇನ್ ಇಂಪಾರ್ಟೆಂಟ್ ಈ ಒಂದು ಸೆಟ್ಟಿಂಗ್ ಇತ್ತು. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಅದು ಯಾವಪ್ಪ ಅಂದರೆ ತುಂಬ ಸಿಂಪಲ್. ಅಪ್ಲೋಡ್ ಸೆಟ್ಟಿಂಗಲ್ಲಿ ಹೋಗೋಣ. ಅಪ್ಲೋಡಲ್ಲಿ ಬಂದ್ಬಿಟ್ಟು ಇಲ್ಲಿ ಅಂದ್ರೆ ಈ ಟೈಟಲ್ ಅಂತ ಬಂತು. ಬೇಸಿಕ್ ಇಂಪೋಲಿ ಒಂದು ಟೈಟಲ್ ಅಂತ ಬಂತು. ಈ ಟೈಟಲ್ ಬಂದಿದೆ ಅಂದರೆ ಇಲ್ಲಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿಯೊಂದು ವಿಡಿಯೋ ಟೈಟಲ್ ಚೇಂಜ್ ಆಗುತ್ತೆ.
ಈಗ ಯಾವುದೋ ಒಂದು ಪ್ರತಿದಿನ ಒಂದೇ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡೋಕ್ಕಾಗಲ್ಲ. ಈಗ ಬೇರೆ ಟಾಪಿಕ್ ರಿಲೇಟೆಡ್ ನಾವು ವೀಡಿಯೋ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಮಾಡ್ಕೊ ಆ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಹಾಕ್ಬೇಕು. ಇಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ತೆಳಮುಟ್ಟು ಡಿಸ್ಕ್ರಿಪ್ಷನ್, ಈ ಡಿಸ್ಕ್ರಿಪ್ಷನ್ ನೀವು ಏನಾದರೂ ಪರ್ಮನೆಂಟಾಗಿ ಈಗ ನಾನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸೋಷಲ್ ಮೀಡಿಯಾ ಲಿಂಕ್ಸ್ ಇಲ್ಲಾಂದ್ರೆ ಸೋಷಲ್ ಮೀಡಿಯಾ ಲಿಂಕ್ಸ್ ಆಗಿರ್ಬೋದು, ನಾನೊಂದು ಯೂಸ್ ಮಾಡೋ ಮೆಟೀರಿಯಲ್ಸ್ ಆಗಿರ್ಬೋದು, ಇದು ಪ್ರತಿಯೊಂದು ವಿಡಿಯೋ ಕೂಡ ನಾನು ಹಾಕಲ್ಲ. ನಾನು ಡಿಸ್ಕ್ಲೇಮರ್ ಆಗಿರ್ಬೋದು, ಇದೆಲ್ಲ ನಾನು ಪ್ರತಿಯೊಂದು ವಿಡಿಯೋ ಕೂಡ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ. ನಾನೇನು ಮಾಡಿದ್ದೀನಿ, ಇಲ್ಲಿ ಡಿಸ್ಕ್ರಿಪ್ಷನ್ ಒಮ್ಮೆ ಆ್ಯಡ್ ಮಾಡಿದ್ದೀನಿ, ಒಮ್ಮೆ ಆ್ಯಡ್ ಮಾಡಿ ಸೇವ್ ಮಾಡಿ ಬಿಟ್ಟಿದ್ದೀನಿ. ಪ್ರತಿಯೊಂದು ವಿಡಿಯೋ ಕೂಡ ಆಟೋಮೆಟಿಕ್ ಬರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಡಿಸ್ಕ್ರಿಪ್ಷನ್ ಹಾಕ್ಬೇಕಾದ್ರೆ ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ವಿಸಿಬಿಲಿಟಿ ಅಂತ ಇದೆಲ್ಲ, ಜಸ್ಟ್ ಇನ್ನು ಪಬ್ಲಿಕ್ ಮಾಡ್ಬೋದು, ಅನ್ಲಿಸ್ಟೆಡ್ ಮಾಡ್ಬೋದು, ಪ್ರೈವೇಟ್ ಕೂಡ ಮಾಡ್ಕೊಳ್ಬೋದು. ನೀವೇನು ಮಾಡಿ ಪಬ್ಲಿಕ್ ಇಟ್ಬೇಡಿ, ಏನು ಪ್ರಾಬ್ಲಮ್ ಆಗಲ್ಲ. ಈ ಟ್ಯಾಕ್ಸ್ ಬಂದ್ಬಿಟ್ಟು ಇದು ಪ್ರತಿಯೊಂದು ಡಿಫ್ರೆಂಟ್ ಆಗುತ್ತೆ. ಇನ್ನು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ತುಂಬ ಇಂಪಾರ್ಟೆಂಟ್, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು, ಮಾನಿಟೈಸೇಷನ್ ಆನ್ ಹಾಕೋಬೇಕಾರೆ ಏನಂದರೆ ಇದರಲ್ಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬಂದ್ಬಿಟ್ಟು ಮೊದಲನೇ ಸೆಟ್ಟಿಂಗ್ ಲೈಸೆನ್ಸ್ ಬಂದ್ಬಿಟ್ಟು ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೋ. ಇದರಲ್ಲಿ 2 ಲೈಸೆನ್ಸ್ ಬರುತ್ತೆ. ಇದರಲ್ಲಿ ಮೊದಲನೇ ಲೈಸೆನ್ಸ್ ನೀವು ಸೆಲೆಕ್ಟ್ ಮಾಡಬೇಕು ಯಾವುದಂದ್ರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಕ್ರಿಯೇಟಿವ್ ಕಮ್ಯುನಿಕೇಷನ್ ಅಂತ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಮೇಲ್ಗಡೆ ಇದ್ದಂಥ ಲೈಸೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಮೇಲ್ಗಡೆ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕ್ಯಾಟಗರಿ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಕ್ಯಾಟಗರಿ ನೀವು ಯಾವೊಂದು ಕ್ಯಾಟಗರಿ ಮೇಲೆ ಬೇಸಿಕ್ ಮೇಲೆ ವೀಡಿಯೋ ಮಾಡ್ತಾರೆ. ಯಾಕಂದ್ರೆ ತುಂಬ ಜನ ಎಷ್ಟೋ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರಲ್ಲ, ಯಾಕಂದ್ರೆ ಅವ್ರ ಕ್ಯಾಟಗರಿನೇ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ತಾನೆ ಕ್ಯಾಟಗರಿ ಮೇನ್ ಇಂಪಾರ್ಟೆಂಟ್. ನೀವು ಯಾವ ಒಂದು ಕ್ಯಾಟಗರಿ ರಿಲೇಟೆಡ್ ವೀಡಿಯೋ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡ್ತಾರೆ, ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಸೆಲೆಕ್ಟ್ ಮಾಡಿ. ಯೂಟ್ಯೂಬ್ ಇಲ್ಲಾಂದರೆ ಟೆಕ್ ಬಗ್ಗೆ ಮಾಡ್ತಾರೆ. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮತ್ತು ಈ ಕೆಲವೊಂದಷ್ಟು ಏನಾದರೂ ರಿವ್ಯೂ ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮತ್ತು ನೀವೇನಾದರೂ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಬ್ಲಾಗರ್ ಕ್ಯಾಟಗರಿ, ಮತ್ತು ಕುಕ್ಕಿಂಗ್ ಮಾಡ್ತಾಯಿದ್ರೆ ಬ್ಲಾಗಿಂಗ್ ಆ್ಯಂಡ್ ಕುಕ್ಕಿಂಗ್, ಈ ರೀತಿ ಹಲವಾರು ಕ್ಯಾಟಗರಿ ಬರ್ತವೆ. ನೋಡ್ಕೊಳ್ಳಿ, ಎಜುಕೇಷನ್ ಕ್ಯಾಟಗರಿ ಆಗಿರ್ಬೋದು, ಗೇಮಿಂಗ್ ಕ್ಯಾಟಗರಿ ಆಗಿರ್ಬೋದು, ಮ್ಯೂಸಿಕ್ ಕ್ಯಾಟಗರಿ ಆಗಿರ್ಬೋದು, ಪೀಪಲ್ ಆ್ಯಂಡ್ ಬ್ಲಾಗ್. ನೀವು ಬ್ಲಾಗಿಂಗ್ ಮಾಡ್ತಾಯಿದ್ರೆ ಪೀಪಲ್ ಆ್ಯಂಡ್ ಬ್ಲಾಗ್ ಸೆಲೆಕ್ಟ್ ಮಾಡ್ಬೋದು. ಅದ್ರ ಜೊತೆ ಕುಕ್ಕಿಂಗ್ ಮಾಡ್ತಾಯಿದ್ರೆ ಕೂಡ ಪೀಪಲ್ ಆ್ಯಂಡ್ ಬ್ಲಾಗ್ ಅಂತ ಬರುತ್ತೆ, ಕುಕ್ ಅಂತ ಆಪ್ಷನ್ ಇಲ್ಲ. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಟ್ರಾವೆಲ್ ಇವೆಂಟ್ ಬಗ್ಗೆ ನೀವು ಮಾತಾಡ್ತಾರೆ ಆಗಿರ್ಬೋದು, ನ್ಯೂಸ್ ಚಾನೆಲ್ ಆಗಿರ್ಬೋದು, ಪಾಲಿಟಿಕ್ಸಲ್ಲಿ ಆಗಿರ್ಬೋದು, ಕಾಮಿಡಿ ಕ್ಯಾಟಗರಿ ಮಾಡ್ತಾರೆ, ಕಾಮಿಡಿ ಆಗಿರ್ಬೋದು. ಈ ರೀತಿ ನೀವು ಏನು ಮಾಡ್ಕೋ ಈ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ತೀನಿ, ಮೇನ್ ಇಂಪಾರ್ಟೆಂಟ್. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವೊಂದು ವೀಡಿಯೋ ಟಾಪಿಕ್ ಮಾಡ್ತಾರೆ, ಯಾವ ಕ್ಯಾಟಗರಿ ರಿಲೇಟೆಡ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ತುಂಬ ಬೆನಿಫಿಟ್ಸ್ ಇದೆ. ಏನಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ದವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಇದೇ ಒಂದು ಕ್ಯಾಟಗರಿ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ಏನಂತ ನಿಮ್ಮೊಂದು ವಿಡಿಯೋ ಆ ಒಂದು ಕ್ಯಾಟಗರಿಯಲ್ಲಿ ರಿಕಮೆಂಡ್ ಮಾಡ್ತಾರೆ. ರಿಕಮೆಂಡ್ ಮಾಡ್ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊ. ಇಲ್ಲ ನೀವು ಸೆಲೆಕ್ಟೇ ಮಾಡಲಿ ಅಂದ್ರೆ ಯಾರು ರಿಕಮೆಂಡ್ ಮಾಡ್ತಾರೆ ಅವಾಗ ವಿಡಿಯೋಗೆ ವ್ಯೂಸ್ ಎಲ್ಲಿಂದ ಬರುತ್ತೆ, ಚಾನಲ್ ಗ್ರೋ ಆಗೋಂದ್ರೆ ಎಲ್ಲಿಂದ ಆಗುತ್ತೆ. ಇದು ಮೇನ್ ಪಾಯಿಂಟ್ ನೀವು ಮಾಡ್ಕೊಳ್ಬೇಕು. ಇದು ಸೆಟ್ಟಿಂಗ್ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಜಸ್ಟ್ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವೊಂದು ಲ್ಯಾಂಗ್ವೇಜ್ ವಿಡಿಯೋ ಸೆಟ್ಟಿಂಗ್ ನೀವು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಕ್ಯಾಪ್ಷನ್ ಅಂತ ಬರುತ್ತೆ. ನಾನು ಏನು ಮಾಡ್ತೀನಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ, ನೀವು ಕೂಡ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಟೈಟಲ್ ಲ್ಯಾಂಗ್ವೇಜ್, ನೀವೇನು ಇಂಗ್ಲೀಷಲ್ಲಿ ಟೈಟಲ್ ಹಾಕ್ತಾರೆ, ಕನ್ನಡದಲ್ಲಿ ನಾನು ಕನ್ನಡದಲ್ಲಿ ಹಾಕ್ತೀನಿ, ಆಲ್ಮೋಸ್ಟ್ ಹಿಂದಿದಲ್ಲಿ ಅಂದರೆ ಕನ್ನಡ ಇಂಗ್ಲೀಷ್ ಎರಡು ಕೂಡ ಹಾಕ್ತೀನಿ. ನಾನು ಏನು ಮಾಡ್ತೀನಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಈಚೆ ಕಡೆ ಸೈಡ್ಗಡೆ ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನು ಮಾಡ್ಕೋ, ಈಗ ಎಷ್ಟು ಸೆಟ್ಟಿಂಗ್ ಆಯಿತು ಇಲ್ಲಿ ನೋಡ್ಕೊಳ್ಳಿ, ಈಗೆಲ್ಲ ಸೆಟ್ಟಿಂಗ್ ಆಯಿತು. ಮತ್ತೊಮ್ಮೆ ಕ್ಯಾಟಗರಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವೇನು ಮಾಡ್ಕೋ ಸೇವ್. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಸೇವ್ ಆಯಿತು. ಈಗ ನೋಡಿ ಸೆಟ್ಟಿಂಗ್ ಅನ್ನೋದು ಆಯಿತು. ಈಗ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮೊಂದು ಅಪ್ಲೋಡ್ ಸೆಕ್ಷನಲ್ಲಿ ಮಾಡಿದ್ರೆ, ಅಬೌಟ್ ಸೆಕ್ಷನಲ್ಲಿ ಕೂಡ ಮಾಡಿದ್ರೆ, ಜಸ್ಟು ನೀವೆಲ್ಲ ಫೀಚರ್ ಮಾಡಿದ್ರೆ ಅಪ್ಲೋಡ್ ಇದರಲ್ಲಿ ಆಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪರ್ಮಿಷನ್. ಈ ಪರ್ಮಿಷನಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಇಮೇಲ್ ಐಡಿ ತೋರಿಸ್ತೆ. ಅದ್ರ ಜೊತೆ ಈ ಕಮ್ಯುನಿಟಿ ಅಂತ ಇರುತ್ತೆ, ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡೋಕ್ಕಲೇ ಹೋಗ್ಬಿಡಿ. ಇಲ್ಲಿ ಕ್ರಿಯೇಟರ್ ಡೆಮೋಗ್ರಫಿ ಅಂತ ಇದೆ, ಜಸ್ಟ್ ಇದನ್ನು ಏನು ಮಾಡೋಕ್ಕೋಗ್ಬಿಡಿ. ಜಸ್ಟ್ ಅಗ್ರಿಮೆಂಟ್ ಅಂತ ಇದೆಯಲ್ಲ, ಇದಾಗುತ್ತೆ. ಜಸ್ಟ್ ಇಷ್ಟು ಮಾಡಬೇಕು. ನೀವೇನು ಮಾಡಿದ್ರೆ ಇಷ್ಟು ಮಾಡಬೇಕು. ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದ್ರೆ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ ಬರುತ್ತೆ, ಇಲ್ಲಾಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇಷ್ಟು ಸೆಟ್ಟಿಂಗ್, ಈಗ ನಾನು ಹೇಳಿದ್ನಲ್ಲ ಇಷ್ಟು ಸೆಟ್ಟಿಂಗ್ ನೀವು ಮಾಡಬೇಕು, ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆನ್ ಮಾಡ್ಕೊಳ್ಳಿ. ಅದು ಆನ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಆಪ್ಷನ್ ಕೂಡ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಹೇಳಿದ್ನಲ್ಲ ಇವು ಅಷ್ಟು ಪ್ರತಿಯೊಂದು ಸೆಟ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಈ ಸೆಟ್ಟಿಂಗ್ ಮಾಡಿ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ಆಗೋಣಾಗಲ್ಲ. ಇಷ್ಟು ಸೆಟ್ಟಿಂಗ್ ಮಾಡಿ ಒಳ್ಳೆ ರೀತಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಯಾವ ರೀತಿ ಅಪ್ಲೋಡ್ ಮಾಡೋ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿ, ಆ ವೀಡಿಯೋ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಇಷ್ಟು ಮಾಡಿದ್ರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದು ವೀಡಿಯೋ SEO 100% ಆಗುತ್ತೆ, ತುಂಬ ವೈರಲ್ ಆಗುತ್ತೆ, ರ್ಯಾಂಕಿಂಗ್ ಆಗುತ್ತೆ, ಚಾನಲ್ ಕೂಡ ಗ್ರೋ ಆಗುತ್ತೆ. ಇಷ್ಟು ನೀವು ಮಾಡಬೇಕು ತುಂಬ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ. ಏನೋಳ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ನಿಮಗೆ ಯಾವ ರೀತಿ ಅನಿಸಿತ್ತು ಚಿಕ್ಕದೇ ಕಮೆಂಟ್ ಅದ್ರ ಜೊತೆ ಈ ಒಂದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಮಾನಿಟೈಸೇಷನ್ ಆಗುತ್ತೆ. ಇಷ್ಟು ಸೆಟ್ಟಿಂಗ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ, ಆರಾಮಾಗಿ ಮಾನಿಟೈಸೇಷನ್ ಆಗುತ್ತೆ. ಆದರೆ ನಿಮ್ಮ ಜೆನ್ಯೂನ್ ಕಂಟೆಂಟ್ ಇರಬೇಕು ಅಷ್ಟೇ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನೆಕ್ಟಿವ್ಸ್ ಮೆಂಬರ್ಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಅಲ್ಲಿವರೆಗೆ ನಾನು ವೀಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.